ನೋಡಿದ್ರಲ್ಲ ಸ್ನೇಹಿತರೆ, 8 ಅಡಿ ಹೈಟ್ ಇಂದ ಈ ಬ್ಲಾಕ್ ನ ಎತ್ತಾಕಿದ್ರೆ ಒಂಚೂರು ಹೊಡೆದೋಗಲ್ಲ. ಅವ್ರು ಹಾಕಿದಲ್ಲ, ಈಗ ನಾನ್ ಹಾಕ್ತೀನಿ ನೋಡಿ, ನಾನ್ ನಂಬಲ್ಲ ಅವ್ರ ಎತ್ತಿದ್ದನ್ನ. ಬ್ಲಾಕ್ ಗಳಲ್ಲಿ ನೀವು ಹೋಲ್ಗಳು ಕೊಟ್ಟಿರೋದೇನಕ್ಕೆ? ಮ್ಯಾಚ್ ಮಾಡಕ್ ಆಗಲ್ಲ. ನಾವು ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲ ಮತ್ತೆ ನಾವು ಗುರು ಕಟ್ಟಿಂಗ್ ಕಟ್ಟಿದ್ರೆ ಸಿಮೆಂಟ್ ವೇಸ್ಟ್, ಟೈಮ್ ಎಲ್ಲ ವೇಸ್ಟ್. ನಾವು ಹೋಲ್ಸ್ ಕೊಟ್ಟಿದೀವಿ ಸರ್. ಎಲೆಕ್ಟ್ರಿಕ್ ಪೈಪ್ಸ್, ವಾಟರ್ ಲೈನ್ಸ್ ಎಲ್ಲ ಹಾಕೋಬಹುದು. ನಾವ್ ಈಗ ಎಕ್ಸಾಂಪಲ್ ನಾವು ಹಿಂಗ್ ಜೋಡಿಸ್ತೀವಿ ಸರ್. ನಾವು ಸ್ವಿಚ್ ಬೋರ್ಡ್ ನ ಕೂರಿಸಬಹುದು. ಮತ್ತೆ ನಾವು ಪೈಪ್ಸ್ ಗಳನ್ನ ಹಿಂಗೆ ಜೋಡಿಸ್ಕೊಂಡು ಹೋಯ್ತಾ ಇರೋದು. ಎಲೆಕ್ಟ್ರಿಕ್ ಲೈನ್ಸ್, ವಾಟರ್ ಲೈನ್ಸ್ ಎಲ್ಲ ಒಳಗಡೆನೆ ಕನ್ಸೀಲ್ಡ್ ಆಗಿ ಹಾಕೋ. 3 ಟೈಪ್ಸ್ ಆಫ್ ಬ್ಲಾಕ್ ಅವೆ. ಒಂದು ಮೈನ್ ಬ್ಲಾಕ್, ಒಂದು ಎಂಡ್ ಬ್ಲಾಕ್, ಯು ಬ್ಲಾಕ್ ಅವ ಸರ್. ಕಾಂಕ್ರೀಟ್ ಒಂದವೆ, ಮಡ್ ಒಂದವೆ. ಲೇಬರ್ ಕಡಿಮೆ ಆಗುತ್ತೆ. ಪ್ಲಾಸ್ಟಿಕ್ ಮತ್ತೆ ಮರಳು, ಸ್ಯಾಂಡ್, ಸಿಮೆಂಟ್ ಎಲ್ಲಾನು ಸೇವ್ ಆಗುತ್ತೆ. ಬಜೆಟ್ಲಿ ವೈಸ್ ನೀವು ಮಾಡಿಸ್ಕೋಬಹುದು. ಮಿಡಲ್ ಕ್ಲಾಸ್ ವ್ಯಕ್ತಿ ಕೂಡ ಈ ಬ್ರಿಕ್ಸ್ ನ ಅಫೋರ್ಡ್ ಮಾಡ್ಕೊಂಡು ಒಂದು ಕಡಿಮೆ ಬಜೆಟ್ ಅಲ್ಲಿ ಮನೆ ಕಟ್ಬೋದಾ? ಮುಂಚೆ ಎಲ್ಲಾನು 9 ಇಂಚಸ್ ವಾಲ್ ಹಾಕೊಂಡು ಕಟ್ತಾ ಇದ್ರು. ಈಗ ಅಡ್ವಾನ್ಸ್ಡ್ ಆಗಿ ಮಾಡಿರೋದ್ರಿಂದ 6x12x4 ಅಲ್ಲಿ ನೀವು ಲೋಡ್ ಬೇರಿಂಗ್ G+1 ಮಾಡಬಹುದು ಸರ್, ಮುಖ್ಯವಾಗಿ ಮಡ್ ಬ್ಲಾಕ್ಸ್ ಯೂಸ್ ಮಾಡೋದ್ರಿಂದ ಏನ್ ಯೂಸ್? ಎಕೋ ಫ್ರೆಂಡ್ಲಿ ಸರ್. ಕಂಪ್ರೆಸ್ ಮಾಡಿ ಮಾಡ್ತಾ ಇದೀವಿ ಸರ್, ಬರ್ನ್ ಮಾಡಲ್ಲ ಸರ್. ಯಾವುದೇ ಸೀಸನ್ ಆದ್ರೂ ಮನೆ ಒಳಗಡೆ 4-5 ಡಿಗ್ರೀಸ್ ವೇರಿಯೇಷನ್ ಇದ್ದೇ ಇರುತ್ತೆ ಸರ್ ಮಡ್ ಬ್ಲಾಕ್. ಈ ಮಡ್ ಬ್ಲಾಕ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ನಿಮ್ ಸರ್? ಮಣ್ಣು ಸಾಯಲ್ಲ. ಇದು ಕಟ್ಟಿರೋರು ಬಂದು ಮಿಸ್ಟರ್ ರಾಜೇಶ್ ಅಂತ. ಒಳ್ಳೆ ಸೌಂಡ್ ಇನ್ಸುಲೇಷನ್ ಮತ್ತೆ ಹೀಟ್ ಇನ್ಸುಲೇಷನ್ ಕೊಡು. ಪ್ಲಾಸ್ಟಿಂಗ್ ಅವಶ್ಯಕತೆ ಮತ್ತೆ ಪೇಂಟಿಂಗ್ ಅವಶ್ಯಕತೆ, ಇದರದ್ದು ಆಡೆಡ್ ಅಡ್ವಾಂಟೇಜ್. ಬನಾರ್ಘಟ್ಟ ರೋಡ್ ಹುಲ್ಲಲ್ಲಿ ಸರ್. ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್ ಅಂತ ಇದು ಹೊಡೆದ್ರೆ ಗೂಗಲ್ ಮ್ಯಾಪ್ ಸಿಗ್ತದೆ ಸರ್.